ಗೆಳೆಯರೆ, ಈಗಾಗಲೇ ಇಲ್ಲಿ ಒಂದು ಸರಣಿ ಅಪಘಾತ ಆಗಿದೆ. ಸೊ ಈ ಒಂದು ಸರಣಿ ಅಪಘಾತ ಆಗೋಕ್ಕೆ ಬಹು ಮುಖ್ಯವಾದ ಮೂಲ ಕಾರಣ ಏನಪ್ಪ ಅಂದರೆ, ದ್ವಿಚಕ್ರ ವಾಹನ ಸವಾರರು ಓವರ್ಟೇಕ್ ಮಾಡ್ತಿದ್ದು. ಅರ್ಥ ಆಯ್ತಾ? ದ್ವಿಚಕ್ರ ವಾಹನ ಸವಾರರು ಓವರ್ಟೇಕ್ ಮಾಡಿ ತದನಂತರ ಒಂದು ಬೈಕ್ನವ್ರು ಬಿದ್ದಿದ್ದಾರೆ. ಸೊ ಅದಾದ ನಂತರ ಆಟೋದವ್ರು ಇಂಚರ್ ಬರ್ತಿದ್ರಂತೆ. ಸೊ ಅವರು ಅವಾಯ್ಡ್ ಮಾಡಿ ತಪ್ಪಿಸ್ಕೊಂಡಿದ್ದಾರೆ. ಅದಾದ ನಂತರ ಸೊ ಬಸ್ನವರು ತುಂಬ ಅವಾಯ್ಡ್ ಮಾಡಿದ್ದಾರೆ. ಇನ್ ಕೇಸ್ ಅವ್ರು ಅವಾಯ್ಡ್ ಮಾಡಿಲ್ಲ ಅಂದರೆ ಸ್ಪಾಟಲ್ಲೇ 4 ಜನ ಡೆತ್ ಅಂತೆ. ಇದು ವಾಸ್ತವ. ಅರ್ಥ ಆಯ್ತಾ? ಇಲ್ಲೆಲ್ಲ ಟ್ರಾಫಿಕ್ ಜಾಮ್ ಆಗಿದೆ. ಇದು ವಾಸ್ತವ. ದಯವಿಟ್ಟು ಇದನ್ನೆಲ್ಲ ಮನಗಂಡು ಏನು ದ್ವಿಚಕ್ರ ವಾಹನ ಸವಾರರಿಗೆ ನಾನು ಕೊಡ್ತಕ್ಕಂಥ ಸಲಹೆ, ಓವರ್ಟೇಕ್ ಮಾಡಬೇಡಿ, ತುಂಬ ವೇಗವಾಗಿ ಹೋಗಬೇಡಿ. ನಿಮ್ಮ ಇಲ್ಲಿ ಹೇಳ್ಬೇಕಾದ್ರೆ 4 ಹೆಣ ಬೀಳಬೇಕಿತ್ತು, ಬೈ ಚಾನ್ಸು ಅದ್ರ ಬದಲು 3 ಬಸ್ಗಳಿಗೆ ಅಪಘಾತ ಆಗಿದೆ, 3 ಬಸ್ಗಳಿಗೆ ಏಟಾಗಿದೆ. ಅರ್ಥ ಆಯ್ತಾ? ಅಲ್ಲಿದ್ದು ಬಸ್ ಒಳಗಿದ್ದವ್ರು ಪಾಪ ಏನೋ ಮಾಡದಿರೋ ಒಂದು ಪರಿಸ್ಥಿತಿ, ಇವತ್ತಿನ ಒಂದು ಪರಿಸ್ಥಿತಿ ಇಲ್ಲಿ ಈ ಸ್ಥಳದಲ್ಲಿ ವಡ್ಕ್ಯಾಳದಿಂದ ಮುಂದೆ, ಕೌದಳ್ಳಿಯಿಂದ ಹಿಂದೆ ಅಂದರೆ ಮಾರ್ಗ ಮಧ್ಯದಲ್ಲಿ ಸಂಭವಿಸಿದೆ. ಇದನ್ನೆಲ್ಲ ಮನಗಂಡು ದಯವಿಟ್ಟು ದ್ವಿಚಕ್ರ ವಾಹನ ಸವಾರರು ನಿಧಾನಕ್ಕೆ ಬನ್ನಿ, ಇದೊಂದು ಸಂದೇಶ ನೀಡ್ತಿದೆ. ಸೊ ಅವರು ನೋಡಿ, ಅವ್ರಿಗೂ ಸಹ ಏಟಾಗಿದೆ, ಕೈಕಾಲೆಲ್ಲ ಮುರಿದೋಗಿ ಏಟಾಗಿ ಅವರು ಈಗಾಗಲೇ ಆಸ್ಪತ್ರೆಗೆ ಹೋಗಿದ್ದಾರೆ ಅಂತಕ್ಕಂಥ ಒಂದು ಹೇಳಿಕೆ ಇದೆ. ಸೊ ಇದಿಷ್ಟಿದೆ ವಾಸ್ತವ. ದಯವಿಟ್ಟು ಇದನ್ನೆಲ್ಲ ಮನಗೊಂಡು ಆದಷ್ಟು ಈ ಅಮಾವಾಸ್ಯೆ ದಿವಸಗಳು ನಿಧಾನವನ್ನು ಅನುಸರಿಸಿ ಅಂತ ಹೇಳ್ತಾ, ಸೊ ಮತ್ತೊಮ್ಮೆ ಇಲ್ಲಿನ ಒಂದು ವಾಸ್ತವ ಸ್ಥಿತಿಗತಿಗಳನ್ನು ವಿಡಿಯೋ ಮೂಲಕ ಪ್ರಸಾರ ಮಾಡುತ್ತಾ ತಮಗೆ ಈ ವಿಚಾರವನ್ನು ತಿಳಿಸ್ತಾ ಇದ್ದೀನಿ. ಸೊ ದಯವಿಟ್ಟು ಆದಷ್ಟು ನಿಧಾನವನ್ನು ಅನುಸರಿಸಿ. ಇದನ್ನೇ ನಾನು ಕೇಳ್ಕೊಳ್ಳೋದು, ಇದನ್ನೇ ನಾನು ಬಡ್ಕೊಳ್ಳೋದು. ನೋಡಿ, ನಿಧಾನ ಇಷ್ಟು ಕೇಳ್ಕೊತಾ ಇದ್ದೀನಿ. ಅಣ್ಣಾರೇ ಬರ್ತೀವಿ. ಎಸ್, ನೋಡಿ ಈ ರೀತಿಯಾಗಿದೆ. ವಾಹನಗಳು ಈ ರೀತಿ ಅಪಘಾತಕ್ಕೆ ಒಳಪಟ್ಟಿದೆ. ಸೊ ಸದ್ಯದ ಪರಿಸ್ಥಿತಿಗೆ ವಾಸ್ತವಿಕವಾಗಿ ಏನು ಈ ಒಂದು ಸ್ಥಳದಲ್ಲಿ ಮತ್ತೆ ಅಪಘಾತಗಳಾಗಬಾರ್ದು ಅಂದ್ಬಿಟ್ಟು ನಮ್ಮ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗದವರು, ನಮ್ಮ ಗೃಹರಕ್ಷಕ ಸಿಬ್ಬಂದಿ ವರ್ಗದವರು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ಇಲ್ಲಿ ಏನಾಗಿದೆ, ಇದ್ರ ಸಂಬಂಧಿತವಾಗಿ ನಾನು ವಿಡಿಯೋ ಚಿತ್ರೀಕರಣ ಮಾಡುವುದರ ಜೊತೆಗೆ ಈಗಾಗಲೇ ನಾನು ಪೊಲೀಸ್ ಠಾಣೆಗೆ ದೂರವಾಣಿ ಕರೆ ಮಾಡಿ ವರದಿಯನ್ನು ಸಲ್ಲಿಸಿರ್ತೀನಿ. ಸರ್ ಹಿಂಗಾಗಿದೆ, ಈ ಥರ ಆಗಿದೆ ಅಂತ ನಾನು ಮಾಹಿತಿಯನ್ನು ನೀಡಿರ್ತೀನಿ. ಸೊ ದಯವಿಟ್ಟು ನಮ್ಮ ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಏನಿದೆ, ಸೊ ಇಲ್ಲಿಗೆ ಆಗಮಿಸ್ತಕ್ಕಂಥ ಪ್ರವಾಸಿಗರು ದಯವಿಟ್ಟು ನಿಧಾನಕ್ಕೆ ಬನ್ನಿ. ವಾಹನ ಸವಾರರು, ಚಾಲಕರು ವಿಶೇಷವಾಗಿ ಆದಷ್ಟು ನಿಧಾನವನ್ನು ಅನುಸರಿಸಿ ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ. ಸೊ ನೋಡಿ, ಬೈಕ್ನವು ಬಿದ್ದ ಎದ್ದ ಹೋದ. ಇಲ್ಲಿ ನೋಡಿರಿ ಪಾಪ ಬಸ್ಗಳು ಹೆಂಗೆ ಹೊಡ್ಕೊಂಡ್ಬಿಟ್ಟಿದೆ. ಆ ಬಸ್ಸಲ್ಲಿದ್ದವ್ರಿಗೆ ಏಟು ಆಗಿದೆ. ಪಾಪ ಬಸ್ಸಲ್ಲಿದ್ದವ್ರಿಗೆ ತುಂಬ ಏಟಾಗಿದೆ. ಒಂದು 2-3 ಜನಕ್ಕೆ ಏಟಾಗಿದೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಪಡೆದಿರ್ತೀನಿ. ಯಾಕಂದರೆ ವಾಹನಗಳು ಬಂದಾಗೆ ಗುದ್ದರೆ ಅದು ಏನಾಗಬೇಕು ಅಂತಕ್ಕಂಥದ್ದು ನಾವು ನೀವು ಗಮನಿಸ್ಬೋದು. ಬನ್ನಿ, ಆಯಿತು, ಊಟ ಆಯಿತಾ? ಹಾಂ ನಡ್ರಿ ಇದು ಸ್ಪಾಟ್ ಅಲ್ಲ. ಓಕೆ, ಗಾಡಿಗಳು ತೆಗಿತಾ ಇದ್ದಾರೆ. ಸೊ ಬಹುಶಃ ಇದೇನಾಗುತ್ತೆ ಅಂತ ಗೊತ್ತಿಲ್ಲ, ಸರಿಪಡಿಸ್ಕೋಬೋದು, ಇಲ್ಲ ಮತ್ತೊಂದು ಮುಗದೊಂದು ಗೊತ್ತಿಲ್ಲ. ಬಹುಶಃ ಕೇಸ್ ಆಗ್ಬೋದು ಎಲ್ಲರೂ. ಎಸ್, ಓಕೆ, ಸರಿಯಪ್ಪ, ಆಯಿತು, ನಾನು ಹೊಡ್ತೀನಿ. ದಯವಿಟ್ಟು ಜೋಪಾನ. ಇಷ್ಟಿದೆ ವಾಸ್ತವ. ಇಷ್ಟು ವಿಚಾರಗಳನ್ನು ನಾನು ಅರ್ಪಣೆ ಮಾಡಿರ್ತೀನಿ. ಇಲ್ಲಿನ ಪರಿಸ್ಥಿತಿಗಳನ್ನು ತಮಗೆ ತೋರ್ಪಡಿಸಿರ್ತೀನಿ. ದಯವಿಟ್ಟು ಅಮಾವಾಸ್ಯೆ ಆದ ನಂತರ ವೇಗವಾಗಿ ಬರಬೇಡಿ, ಜೋಪಾನವಾಗಿ ಹೋಗಿ. ಇಲ್ಲೇ 4 ಜೀವ ಇವಾಗ ಡೆತ್ ಆಗಬೇಕಿತ್ತು, ಅದರಲ್ಲಿ ವಿಶೇಷವಾಗಿ ಬೈಕ್ನವರೇ, ಆಮೇಲೆ ಆಟೋದವರು ಸಾಯಬೇಕಿತ್ತು ಈಗ. ಬಟ್ ಅವ್ರ ಜೀವ ಉಳಿದು ಇಲ್ಲಿ ಏನಾಗಿದೆ, ಒಳಗಡೆ ಇದ್ದವರು, ಬಸ್ ಒಳಗಿದ್ದವ್ರಿಗೆ ಪಾಪ ಏಟಾಗಿದೆ. ಇಷ್ಟೇ ಇಲ್ಲಿ ನಡೆದಿರ್ತಕ್ಕಂಥ ರಿಯಾಲಿಟಿ. ಇಷ್ಟಿದೆ ವಾಸ್ತವ. ಸೊ ಇದನ್ನು ನಾನು ಬಹಳ ನೀಟಾಗಿ ಚಿತ್ರಣವನ್ನು ತಮಗೆ ಅರ್ಪಣೆ ಮಾಡಿರ್ತೀನಿ. ದಯವಿಟ್ಟು ಜೋಪಾನ ನೋಡ್ಕೊಬನ್ನಿ, ಹುಷಾರಾಗಿ ಬನ್ನಿ, ನಿಧಾನಕ್ಕೆ ಬನ್ನಿ. ಧನ್ಯವಾದಗಳು.